ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಯಾರು ಕೂಡ ಊಹಿಸಿರ್ಲಿಲ್ಲ. ನೀಟ್ ಅಕ್ರಮದ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಮತ್ತು ಯಾರು ನೀಟ್ ಅಕ್ರಮದಿಂದ ಬಲಿಯಾಗಿದ್ದಾರೆ ವಿದ್ಯಾರ್ಥಿಗಳು 22 ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಯಾವ ದೊಡ್ಡ ದಳ್ಳೂರಿಯಾಗಿ ದಂಗೆಯಾಗಿ ಗೊಂದಲದ ಗೂಡಾಗಿ ಮಾರ್ಪಟ್ಟಿತ್ತು ಅನ್ನೋದಕ್ಕೆ ಇಡೀ ದೇಶವೇ ಸಾಕ್ಷಿ. ವಿದ್ಯಾರ್ಥಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಅವ್ರ ಮೇಲೆ ಲಾಠಿ ಚಾರ್ಜ್ ನಡೆಸಲಾಯಿತು, ಅವ್ರ ಮೇಲೆ ಅಶ್ರುವಾಯು ಸಿಡಿಸಲಾಯಿತು. ಈ ಕಡೆ ಪೊಲೀಸರಿಗೂ ಕೂಡ ಗಾಯ ಆಯಿತು. ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಸಂಘರ್ಷ ಏರ್ಪಟ್ಟಿತು. ಕೇವಲ ಮಾತುಕತೆಯಿಂದ ಬಗೆಹರಿಸಬಹುದಾಗಿದ್ದಂತಹ ಈ ಸಂಘರ್ಷ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗೋದಕ್ಕೆ ಕೇಂದ್ರ ಸರ್ಕಾರ ಕಾರಣ ಆಯಿತು. ಯಾವಾಗ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತೋ ಆಗ JP ನಡ್ಡಾ ಅವರು ಮಾತುಕತೆಗೆ ಸಿದ್ಧರಾದ್ರು. ಆದ್ರೂ ತಾವಲ್ಲ, ಅವರು ಹೇಳಿದ್ದಾರೆ ಕೇಳಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಈಗಲೂ ಕೂಡ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಅಂಟಿಲ್ ಅನ್ಲೆಸ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡದೆ ಈ ಒಂದು ಶಿಕ್ಷಣ ನೀತಿಯಲ್ಲಿ ಬದಲಾವಣೆ ತರದೆ ನಾವು ಹೋರಾಟವನ್ನ ಕೈ ಬಿಡಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಇದ್ದಕ್ಕಿದ್ದಂತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಪ್ರಧಾನಮಂತ್ರಿಗಳ ನಿವಾಸದತ್ತ ನುಗ್ಗಿದ್ರು, ಧರಣಿ ನಡೆಸಿದ್ರು, ಪ್ರತಿಭಟನೆ ನಡೆಸಿದ್ರು. ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅವರು ಈ ರೀತಿಯಾದಂತಹ ಒಂದು ಹೆಜ್ಜೆಯನ್ನ ತೆಗೆದುಕೊಳ್ತಾರೆ ಅಂತ. ಇಲ್ಲಿಯವರೆಗೆ ಯಾವುದೇ ರಾಜಕೀಯ ಸೋಂಕಿಲ್ಲದೆ ನಡೀತಾ ಇರುವಂತಹ ಪ್ರತಿಭಟನೆ ಇವತ್ತು ರಾಜಕೀಯವಾದ ತಿರುವು ಪಡೆದುಕೊಂಡಿದೆ. ನಿನ್ನೆ ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಹಿಂಸಾಚಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂತಹ ಯಾವುದೇ ಕ್ರಮದ ಹೊರತು ನಾವು ಸುಮ್ಮನೆ ಬಿಡುವುದಿಲ್ಲ. ಸಂಸತ್ನಲ್ಲಿ ಈ ವಿಚಾರವನ್ನ ಮಾತಾಡೋದಕ್ಕೆ ಬಿಡಿ. ಅಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರು ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಧರಣಿ ಕೂತ್ರು. ರಾಹುಲ್ ಗಾಂಧಿ ಅವರ ಜೊತೆಗೆ ಅಖಿಲೇಶ್ ಯಾದವ್ ಸೇರಿದಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಕೂಡ ಕೂತಿದ್ರು. ಎಲ್ಲರನ್ನೂ ಎತ್ತಾಕೊಂಡು ಹೋಗಲಾಗಿದೆ. ಹಾಗಾದರೆ ಈ ನೀಟ್ ಅಕ್ರಮದ ವಿಚಾರದಲ್ಲಿ ಸರ್ಕಾರ ನಡೆದುಕೊಳ್ತಾ ಇರುವಂತಹ ರೀತಿ ಮತ್ತು ಪ್ರತಿಪಕ್ಷಗಳು ಈ ಹೋರಾಟವನ್ನ ಹೈಜಾಕ್ ಮಾಡಿದಂತಹ ರೀತಿ, ಎಲ್ಲ ವಿಚಾರಗಳಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದಕ್ಕಿದ್ದಂತೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಸತ್ತಿನಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ನಡೆಯಲಿಲ್ಲ. ಹಾಗೆ ನೋಡಿದ್ರೆ ಸಂಸತ್ತು ಹೊಸ ಸಂಸತ್ತನ್ನ ಕಟ್ಟಿದ್ದಾರೆ. ಸಂಸತ್ತಿನ ಗೋಡೆಗಳು ಇಷ್ಟು ಎತ್ತರವಾಗಿದೆ ಅಂದ್ರೆ ಕೂಗಳತೆ ದೂರದಲ್ಲಿರುವಂತಹ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಹೋರಾಟದ ಕೂಗು ಸಂಸತ್ತಿನ ಒಳಗಡೆ ಕೇಳಿಸ್ಲಿಲ್ಲ. ಗೋಡೆಗಳಿಗೆ ಕಿವಿ ಇಲ್ಲ, ಆದ್ರೆ ಸಂಸತ್ತಿನ ಒಳಗಡೆ ಕೂತಿರೋರಿಗೆ ಎಲ್ಲ ಸಂಸದರಿಗೂ ಇನ್ಕ್ಲೂಡಿಂಗ್ ಪ್ರಧಾನಿ ಮೋದಿ ಅವ್ರಿಗೂ ಕಿವಿ ಇದೆ. ಆದರೆ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಕೇಳಿಸಿಕೊಳ್ಳೋದಕ್ಕೆ ಅವ್ರಿಗೆ ಜಾಣ ಕಿವುಡು. ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಪ್ರಧಾನಿಗಳು ಮಾತಾಡ್ತಾರೆ ನಿನ್ನೆ ಸಂಸತ್ತಿನಲ್ಲಿ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಮಾತಾಡ್ಲಿಲ್ಲ. ಅವ್ರು ಮಾತಾಡಿದ್ದೇನ್ ಗೊತ್ತಾ? ರಾಹುಲ್ ಗಾಂಧಿ ಅವರ ವಯಸ್ಸಿನ ಬಗೆಗಿನ ಅಪಹಾಸ್ಯ. ಹೊರಗಡೆ ಯುವಕರು, ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇರೋದ್ರ ಬಗ್ಗೆ ಅವರಿಗೆ ಅರಿವಿಲ್ಲ. ಆದರೆ ರಾಹುಲ್ ಗಾಂಧಿ ಅವರ ಏಜ್ ಅಷ್ಟು, ಅವರು ಚಿರ ಯುವಕರ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಅಪಹಾಸ್ಯ ಮಾಡೋದಕ್ಕೆ ಮಾತ್ರ ಅವ್ರಿಗೆ ಸಿಕ್ಕಾಪಟ್ಟೆ ಟೈಮ್ ಇದೆ. ಇವತ್ತು ಇದೇ ವಿಚಾರದಲ್ಲಿ ಎಲ್ಲರೂ ಪ್ರಶ್ನೆ ಮಾಡ್ತಾ ಇರೋದು, ಪ್ರಧಾನಿ ಮೋದಿ ಅವರೇ ತಾವು ಯಾವಾಗ ಮಾತಾಡ್ತೀರಿ ಅಂತ.
ಈ ಹಿಂದೆ ಮನಮೋಹನ್ ಸಿಂಗ್ ಅವರು ಮೌನಿ ಬಾಬಾ ಅಂತ ಕರಿತಾ ಇದ್ರು. ಇವರು ಮನಮೋಹನ್ ಸಿಂಗ್ ಅಲ್ಲ, ಇವರು ಮೋಹನ ಸಿಂಗ್ ಅಂತ. ಯಾಕೆ ಅಂತಂದ್ರೆ 2G ಸ್ಪೆಕ್ಟ್ರಮ್ ಹಗರಣ ಆಯ್ತು, ಕಲ್ಲಿದ್ದಲು ಹಗರಣ ಆಯ್ತು, ಇನ್ನು ಕಾಮನ್ವೆಲ್ತ್ ಗೇಮ್ ಹಗರಣ ಆಯ್ತು, ಬಹಳಷ್ಟು ಹಗರಣಗಳಾದ್ರೂ ಕೂಡ ಮನಮೋಹನ್ ಸಿಂಗ್ ಅವರು ಮಾತಾಡ್ತಾ ಇರ್ಲಿಲ್ಲ. ಹೀಗಾಗಿ ಅವರನ್ನ ಮೋಹನ ಸಿಂಗ್ ಅಂತ ಕರಿತಾ ಇದ್ರು. ಇವತ್ತು ಅದೇ ರೀತಿ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರೇ ಯಾವಾಗ ಮಾತಾಡ್ತೀರಿ ಅಂತ ಕೇಳ್ತಾ ಇದ್ದೀವಿ. ಈಗ ಹೆಸರಷ್ಟೇ ಬದಲಾಗಿರೋದು. ಆಗ ಮನಮೋಹನ್ ಸಿಂಗ್ ಅಂತಿದ್ರೆ ಈಗ ನರೇಂದ್ರ ಮೋದಿ ಅವರು ಅಂತ ಇದೀವಿ. ನರೇಂದ್ರ ಮೋದಿ ಅವರು ಏನೇ ನಡೆದ್ರು ಕೂಡ ಮಾತಾಡಲ್ಲ. ಇಲ್ಲಿ ಅವರಿಗೆ ಒಂದು ಕೂಡ ಇಂಟರ್ವ್ಯೂ ಅವರು ತಗೊಂಡಿಲ್ಲ, ಒಂದು ಪತ್ರಿಕಾಗೋಷ್ಠಿ ನಡೆಸಿಲ್ಲ. 2019ರಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ರು, ಅದ್ರಲ್ಲಿ ತಾವು ಮಾತಾಡೋದಕ್ಕಿಂತ ಹೆಚ್ಚು ಅಮಿತ್ ಶಾ ಅವರೇ ಮಾತಾಡಿದ್ರು. ಇಲ್ಲಿ ಅವರಿಗೆ ಇಂಟರ್ವ್ಯೂ ಮಾಡಿದ್ದಾರೆ. ಆದ್ರೆ ಇಂಟರ್ವ್ಯೂ ಅಲ್ಲಿ ಅವ್ರು ಕೇಳಿದ ಪ್ರಶ್ನೆ, ನೀವು ಮಾವಿನ ಹಣ್ಣಿನ ಚೀಪ್ ತಿಂತೀರಾ, ಕಟ್ ಮಾಡಿ ತಿಂತೀರಾ, ನೀವು ಪಾಕೆಟ್ ಅಲ್ಲಿ ವ್ಯಾಲೆಟ್ ಇಟ್ಕೊಳ್ತೀರಾ, ನಿಮ್ಮಲ್ಲಿ ಉತ್ಸಾಹ ಹಿಂಗಿ ಚಿಮ್ಮಿ ಹಾಗೆ ಉಕ್ತಾ ಇದೆಯಲ್ಲ, ಅದು ಹೇಗೆ? ಈ ರೀತಿಯಾದಂತ ಪ್ರಶ್ನೆಗಳು ಕೇಳಲಾಯ್ತೆ ಹೊರತು ರಾಷ್ಟ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪ್ರಧಾನಿ ಅವರಿಗೆ ಯಾರು ಪ್ರಶ್ನೆನೇ ಕೇಳಲಿಲ್ಲ. ಈ ರೀತಿ ಯಾವುದೇ ಪ್ರಶ್ನೆ, ಯಾವುದೇ ಇಂಟರ್ವ್ಯೂ, ಯಾವುದೇ ಪತ್ರಿಕಾಗೋಷ್ಠಿ ಪ್ರಧಾನಿ ಮೋದಿ ಅವರು ಅಟೆಂಡ್ ಮಾಡೋದಿಲ್ಲ. ಮತ್ತು ರಾಷ್ಟ್ರದ ಯಾವುದೇ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡೋದಿಲ್ಲ. ಮತ್ತು ಅವ್ರಿಗೆ ಬೇಕಾಗಿರೋದ್ರ ಬಗ್ಗೆ ಭಾಷಣ ಹೊಡಿತಾರೆ ಅಷ್ಟೇ. ಈ ವಿಚಾರದಲ್ಲೂ ಕೂಡ ಅವರು ಮಾತಾಡಿಲ್ಲ. ಬೆಳ್ಳಂಬೆಳಿಗ್ಗೆ NDA ಮೈತ್ರಿಕೂಟದ ಒಂದು ಏನದು ಮಂಗಳ್ ಮಿಲನ್ ಅಂತೆ, ಏನೇನು ಹೆಸರು ಕೊಡ್ತಾರೇನೋ ಇವರಿಗೆ ಗೊತ್ತು. ಮಂಗಳ್ ಮಿಲನ್, NDA ಮೈತ್ರಿಕೂಟದ ಸಂಸದರ ಮಂಗಳ್ ಮಿಲನ್. ಏನದು ಮಂಗಳ್ ಮಿಲನ್? ಪ್ರವಚನ ಕೊಟ್ಟಿದ್ದು ಯಾವ ರೀತಿ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ಗೆ ನೀವು ಹೊರಗಡೆ ಹೋಗಿ ಮೀಡಿಯಾದ ಎದುರುಗಡೆ ಮಾತಾಡಬೇಕು ಅಂತ, ನೀವೆಲ್ಲರೂ ನನ್ನ ಜೊತೆಗಾರರಾಗಿರ್ಬೇಕು ಅಂತ. ಏನ್ ಈಗೋರಿ ಇವ್ರಿಗೆ? ಏನು ಈಗೋ ಅಡ್ಡ ಬರುತ್ತೆ? ಇವರೆಲ್ಲ ಮಕ್ಕಳು ಯಾರ್ರೀ? ಇವತ್ತು ಅವ್ರನ್ನ ಆಂಟಿ ನ್ಯಾಷನಲ್ಸ್ ಅಂತೀರಾ, ಸಮಾಜ ವಿದ್ರೋಹಿ ಶಕ್ತಿಗಳು ಅಂತ ಅಂತೀರಾ, ಅರ್ಬನ್ ನಕ್ಸಲೈಟ್ಸ್ ಅಂತೀರಾ, ಅವ್ರಿಗೆ ಬೇಕಾದ ಪಟ್ಟ ಕಟ್ತೀರಾ. ಅವ್ರು ಯಾರ್ರೀ? ನಮ್ಮ ಮಕ್ಕಳು. ಅವ್ರ ತಂದೆಯಲ್ಲಿ ಒಬ್ರು ಪೊಲೀಸರು ಇರ್ತಾರೆ, ಒಬ್ರು ಮಿಲಿಟರಿಯಲ್ಲಿ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಪತ್ರಕರ್ತರು ಇರ್ತಾರೆ. ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಹಲವಾರು ಕಾರ್ಮಿಕರು, ರೈತರು ಸೇರಿದಂತೆ ಪ್ರತಿಯೊಬ್ಬರ ಮಕ್ಕಳೇ ಇರ್ತಾರೆ. ಇವ್ರು ದುಶ್ಮನ್ಗಳೇನ್ರಿ? ಬ್ರಿಟಿಷ್ರೇ ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಮಾಡಿದಾಗ ಕರ್ಸಿ ಮಾತಾಡ್ತಾ ಇದ್ರು. ನೀವೇನು ಬ್ರಿಟಿಷರಿಗಿಂತ ಕೆಟ್ಟವ್ರಾದ್ರ? ಏನು ದುಶ್ಮನ್ಗಳ ಹುಡುಗರು? ಅವ್ರಿಗೊಂದು ಪಟ್ಟ ಕಟ್ಟಿ ಅವ್ರನ್ನ ಸಾಕು. ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಅವ್ರಿಗೆ ಪಟ್ಟ ಕಟ್ಟಿ ಅವರನ್ನ ಪಾಕಿಸ್ತಾನಿಗಳು, ದೇಶದ್ರೋಹಿಗಳು ಅಂದಿದ್ದು ಸಾಕು. ಇವತ್ತು ಒಬ್ರೋ ಇಬ್ರೋ ಅಲ್ಲಿ ಬೇರೆ ಬೇರೆಯವ್ರು ಇರ್ಬೋದು, ನಿಮ್ಗೆ ಇಷ್ಟ ಆಗದೆ ಇರೋರು ಇರ್ಬೋದು, ಅಥವಾ ಆಂಟಿ ನ್ಯಾಷನಲ್ಸ್ ಇರ್ಬೋದು. ಆದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಆಂಟಿ ನ್ಯಾಷನಲ್ಸ್ ಅಂತ ಹೇಳಿದ್ರೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಈ ರೀತಿ ನೀತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ದಮನಕಾರಿ ವಿಚಾರ. ಇವತ್ತು ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಹೋರಾಟ, ಮಾರಾಮಾರಿ ಇವೆಲ್ಲ ನಡೆಯೋದಕ್ಕೆ ಕಾರಣ ಏನು? ಒಂದು ಟೇಬಲ್ 2 ಚೇರ್ ಹಾಕಿದ್ದಿದ್ರೆ ಸಮಸ್ಯೆ ಬಗೆಹರಿತಾ ಇತ್ತು, ಕೂತು ಮಾತಾಡಿದ್ರೆ. ಬಟ್ ಅದಕ್ಕೆಲ್ಲ ಇವತ್ತು ಆಸ್ಪದ ಇಲ್ಲ. ಯಾಕೆ ಅಂತಂದ್ರೆ ಈಗ ಇರುವುದು UPA ಸರ್ಕಾರ ಅಲ್ಲ. ಇದೇ ಲಲಿತ್ ಮೋದಿ ಅವರು ದೇಶ ಬಿಟ್ಟು ಓಡಿ ಹೋದಾಗ ವಸುಂಧರಾ ರಾಜೆ ಮತ್ತು ಸುಷ್ಮಾ ಸ್ವರಾಜ್ ಅವರನ್ನ ರಾಜೀನಾಮೆ ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಇದು UPA ಸರ್ಕಾರ ಅಲ್ಲ, ಇದು NDA ಸರ್ಕಾರ. ಆಗಿತ್ತು ನೈತಿಕ ಹೊಣೆಗಾರಿಕೆ, ಈಗಿಲ್ಲ. ಇದೇ ಯಡಿಯೂರಪ್ಪನವ್ರು, BJP ಪಕ್ಷದ ಯಡಿಯೂರಪ್ಪನವ್ರು ತನ್ನ ಮೇಲೆ ಹಗರಣದ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟರು, ನೈತಿಕತೆಯನ್ನು ಪ್ರದರ್ಶನ ಮಾಡಿದ್ರು, ಹೋರಾಟ ಮಾಡಿದ್ರು, ಮತ್ತೆ ಮುಖ್ಯಮಂತ್ರಿ ಆದ್ರು. ಅದು ನೈತಿಕತೆ ಅಂತಂದ್ರೆ ಯಡಿಯೂರಪ್ಪನವರು ಜೀವಂತ ಮತ್ತು ಜ್ವಲಂತ ಸಾಕ್ಷಿ. ಇವ್ರಿಗೆಲ್ಲ ಅಕೌಂಟಬಿಲಿಟಿ ಇಲ್ಲ, ಕೇಳಂಗಿಲ್ಲ. ಏನ್ ನಡೆದ್ರು ಕೂಡ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಕ್ರಮ ಎಲ್ಲರೂ ತಗೊಳ್ತಾರೆ ರೀ. ಕಾನೂನು ತನ್ನ ಪಾಡಿಗೆ ತನ್ನ ಕೆಲಸ ಮಾಡುತ್ತೆ. ಕೊಲೆ ಮಾಡಿದವರು, ಅಕ್ರಮ ಮಾಡಿದವ್ರಿಗೆ ಎಲ್ಲರಿಗೂ ಕಾನೂನು ಒಂದೇ. ಕಾನೂನು ನೀವು ಹೇಳಿದ್ರು ನಡೆಯುತ್ತೆ, ನೀವು ಹೇಳ್ದೇ ಇದ್ರು ತನ್ನ ಕೋರ್ಸಲ್ಲಿ ತಾನು ನಡೆಯುತ್ತೆ. ಅದಕ್ಕೆ ನೀವೇ ಬೇಕಾಗಿಲ್ಲ. ಆದರೆ ಸಾಲು ಸಾಲು ಅಕ್ರಮಗಳು ನಡೆದ್ರೂ ಕೂಡ ಒಬ್ಬ ಸಚಿವರ ಒಂದು ಆಡಳಿತ ವೈಫಲ್ಯಕ್ಕೆ ನೀವು ಇಷ್ಟು ಈಗೋ ಪ್ರಾಬ್ಲಮ್ಗೆ ಏನ್ರಿ ವಿದ್ಯಾರ್ಥಿಗಳು ಕೇಳ್ತಾರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಆಯ್ತು, ರಾಜೀನಾಮೆ ಕೊಟ್ಟು ಅವ್ರದ್ದೇನು ಪಾತ್ರ ಇಲ್ಲ ಅಂದ್ರೆ ಮತ್ತೆ ಕರ್ಕೊಳ್ರಿ. ಅಟ್ಲೀಸ್ಟ್ ಅಷ್ಟು ಸೌಜನ್ಯ ಇಲ್ಲ, ಕೇಳಿಸ್ಕೊಳ್ಳೋ ಕಿವಿ ಇಲ್ಲ ಈ ಸರ್ಕಾರಕ್ಕೆ. ಲಾಠಿ ಏಟ್ಗಳಿಂದ ಸರ್ಕಾರಗಳು ನಡ್ಸೋಕ್ಕಾಗಲ್ಲ. ಲಾಠಿ ಏಟ್ಗಿಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತಾಡೋದ್ರಿಂದ ಸಮಸ್ಯೆಗಳು ಬಗೆಹರಿಯುತ್ತೆ. ಮಾತಾಡೋಕ್ಕೆ ಈ ಸರ್ಕಾರಕ್ಕೆ ಮಾತಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಕೂತಿದ್ದಾರೆ, ಇಲ್ಲ ನೀವು ರಾಜೀನಾಮೆ ಕೊಡಬೇಕು ಅಂತ ಅವ್ರನ್ನ ಎತ್ತಾಕೊಂಡು ಹೋಗಿದ್ದೀರಿ. ಆದರೆ ರಾಹುಲ್ ಗಾಂಧಿ ಅವ್ರ ಪ್ರೊಟೆಸ್ಟ್ ಅಲ್ಲ ಇಂಪಾರ್ಟೆಂಟ್, ವಿದ್ಯಾರ್ಥಿಗಳು ನಡೆಸಿರುವಂಥ ಪ್ರೊಟೆಸ್ಟ್. ವಿದ್ಯಾರ್ಥಿಗಳ ಮೇಲೆ ನಡೆದಿರುವಂತಹ ದೌರ್ಜನ್ಯದ ವಿರುದ್ಧ ಇವತ್ತು ಕಾಂಗ್ರೆಸ್ ಪಕ್ಷ ಕೂತಿದೆ. ಇದಕ್ಕೆ ನೀವು ರಾಜಕೀಯ ಮಾಡ್ಬೋದು. ಹೌದ್ರಿ, ಇವ್ರು ಇರೋದೇ ರಾಜಕೀಯಕ್ಕೆ. ಇವ್ರು ರಾಜಕೀಯ ಮಾಡ್ತಾರೆ, ಇಂತಹ ಘಟನೆಗಳನ್ನ ಅವ್ರು ಬಳಸ್ಕೋತಾರೆ ತಮ್ಮ ಹಿತಕ್ಕೆ. ಆದರೆ ರಾಜಕೀಯವನ್ನ ಮೀರಿ ನೀವು ಯೋಚನೆ ಮಾಡಬೇಕಾಗಿರೋದು ಈ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ. ಈ ವಿದ್ಯಾರ್ಥಿಗಳ ಬಗ್ಗೆ ನೀವು ಯೋಚನೆ, ಇವತ್ತು ವಿದ್ಯಾರ್ಥಿಗಳ ಜೊತೆಗೆ ಕೂತು ಮಾತಾಡಿ ಬಗೆಹರಿಸಿದ್ದರೆ, ನೀವು ಅಶ್ಯೂರೆನ್ಸ್ ಕೊಟ್ಟಿದ್ದರೆ ಇವತ್ತು
ಕಾಂಗ್ರೆಸ್ ಪಾರ್ಟಿ ಈ ಒಂದು ವಿಷಯವನ್ನು ತಮ್ಮ ರಾಜಕೀಯ ದಾಳವಾಗಿ ಬಳಸ್ಕೊಳ್ತಾ ಇರಲಿಲ್ಲ. ಇವೆಲ್ಲ ಗೊತ್ತಿದ್ದು ಇವ್ರದ್ದು ಅದೇ ಟೈಮ್ ಬೈ ಮಾಡೋದು ಮತ್ತು ಮೌನವಾಗಿರೋದು, ನಾಳೆ ಪ್ರತಿಭಟನೆಗಳನ್ನು ಹತ್ತಿಕ್ಕೋದು. ಬನ್ನಿ ಏನು ಮಾತಾಡಿದ್ದಾರೆ ನೋಡೋಣ. और ये समझ रहे हैं कि हमारे फ्यूचर, हमारे भविष्य के लिए क्या है. हमारे माँ बाप लोन लेकर मुश्किल से हमें पढ़ाते हैं, हम लोग स्ट्रगल कर रहे हैं. वो ये कह रहे हैं ना, वो कह रहे हैं कि हम स्ट्रगल कर रहे हैं, हमारे लिए इतना मुश्किल है. आप कोचिंग सेंटर्स को देखिए, मैंने बहुत सारे देखे, और कोचिंग सेंटर्स में जाइए और कोई भी माँ बाप जानता है, मतलब किसी भी लेवल का, किसी भी सोसाइटी में आप जानते होंगे, आपके बच्चे जब पढ़ते हैं तो कितना टेंशन होता है, कितना जब एग्जाम होता है कितना टेंशन होता है. एज इट इज इतनी मुश्किल परिस्थिति है, ऊपर से आपने जॉब्स क्रिएट नहीं किए हैं इतने समय से, तो बच्चा अपने फ्यूचर को देख रहा है, कह रहा है कि मतलब मेरे फ्यूचर में फिर है क्या, मैं स्ट्रगल ही करते रहूं. The youth, the future of this country is the youth and the students of this country. It is our right, it is our constitution right to give them protection. So we are peacefully protesting it. Now forcibly they are trying to block us, arrest us. Okay, it is their will. But Rahulji, Priyanka ji and all of us, about more than 100 parliament members are here. No one is afraid for this all arrest. We will face it. Ultimately, we want justice. We want justice to be provided to the youth and students of this country. And नीट के एग्जाम के बारे में आदरणीय प्रधानमंत्री जी ने कहा है कि जब पेपर लीक का खबर आए तुरंत सरकार ने कार्रवाई किया और 13 लोगों को अरेस्ट करके जेल में डाल दिया गया है, और साथ साथ जो छात्र हैं, स्टूडेंट्स हैं, उनका भविष्य